ಹೂಳುವ ಸಂಪ್ರದಾಯ ಇತ್ತು, ಶವವನ್ನು ಸುಡಿಸಲಾಯಿತು ಅನ್ನುವ ಆರೋಪ. ಸೊ ಅವರ ಮನೆಯ ಧಾರ್ಮಿಕ ಸಂಪ್ರದಾಯ ಹೂಳುವುದೇ ಆಗಿತ್ತು. ಆತನ ತಂದೆ ತೀರ್ಕೊಂಡಿದ್ದಾರೆ, ಆತನ ತಂದೆಯನ್ನು ಹೂಳಲಾಗಿದೆ, ಕುಟುಂಬಸ್ಥರನ್ನು ಹೂಳಲಾಗಿದೆ ಅನ್ನೋದನ್ನು ಕ್ರಾಸ್ ಚೆಕ್ ಮಾಡಿ ಕನ್ಫರ್ಮ್ ಮಾಡ್ಕೊಂಡಿದ್ದೀರಿ ತಾವು? ಅಜಿತ್ ಅವರೇ, ಟೋಟಲ್ ಅಲ್ಲಿ ಸ್ಮಶಾನದಲ್ಲಿ ಏನೇನು ಘಟನೆಗಳಾಯಿತು ಅದೆಲ್ಲ ವಿಚಾರಗಳನ್ನು ನಾಳೆ ಅಧಿಕೃತವಾಗಿ ನನಗೆ ಕೆಲವೊಂದು ಕಲೆಕ್ಟ್ ಆಗಿದೆ, ಇನ್ನೂ ಕೆಲವೊಂದು ಕಲೆಕ್ಟ್ ಆಗ್ತಾ ಇದೆ. ಅದೆಲ್ಲದನ್ನು ಕೂಡ ನಾನು ನಿಮಗೆ ನಾಳೆ ಡೀಟೇಲ್ಡಾಗಿ ನಾನು ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಪ್ರಶಾಂತ್ ಅವರು ಒಂದು ಪ್ರಶ್ನೆ ಏನು ಕೇಳಿದ್ರಲ್ಲ, 2ವರೆಗೆ ಘಟನೆ ಆದಾಗ ಪೊಲೀಸರು ಎಚ್ಚೆತ್ಕೋಬೇಕಾಗಿತ್ತು ಅಂತೇಳಿ. 2ವರೆದು ಒಂದು ಘಟನೆ, ಏನೋ ಪೊಲೀಸರು ಬಂದರು, ಅಲ್ಲಿ ತೆರವುಗೊಳಿಸಿದ್ರು, ಹೋದರು, ಅದೇನೋ ಸಣ್ಣ ವಿಷಯ ಬಿಡು ಬ್ಯಾನರ್ದಂತ ನೆಗ್ಲೆಕ್ಟ್ ಮಾಡಿರ್ಬೋದು. 6ವರೆಗೆ ಬಂದ್ರಲ್ಲ, 6ವರೆಗೆ ಬಂದು ಯಾವಾಗ ಮನೆ ಮುಂದೆ ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ಗಲಾಟೆ ಮಾಡಲಿಕ್ಕೆ ಬಂದರು, ತಕ್ಷಣ ನಾನು ಕಂಪ್ನಿಯಿಂದ ಫೋನ್ ಮಾಡಿದಾಗ 1 ಅವರ್ ಟೈಮ್ ಇತ್ತು ಪ್ರಶಾಂತ್ ಅವರೇ, 1 ಅವರ್ ಟೈಮ್. ಆ 1 ಅವರ್ ಟೈಮ್ನಲ್ಲಿ ಪೊಲೀಸರೆಲ್ಲರೂ ಕೂಡ ಮನೆ ಹತ್ರ ಬಂದುಬಿಟ್ಟು ಅಲ್ಲೇ ಬ್ಯಾರಿಕೇಡಿಂಗ್ ಮಾಡಿಬಿಟ್ಟು ಆ ಸತೀಶ್ ರೆಡ್ಡಿ ಗ್ಯಾಂಗನ್ನು ಅಲ್ಲಿಂದ ತೆರವುಗೊಳಿಸ್ಬಿಟ್ಟಿದ್ರೆ ಇದೇನು ಅನಾಹುತನೇ ಆಗ್ತಾ ಇದ್ದಿಲ್ಲ. ನಾನು ಬರೋವರೆಗೂ ಕಾದು ನನ್ನ ಮೇಲೆ ಅಟ್ಯಾಕ್ ಆಗಿ ಮತ್ತು ಎಲ್ಲ ಫೈರಿಂಗ್ ಆಗಿ ಕಲ್ಲು ತೂರಾಟ ಬಾಟಲ್ಸ್ ಎಲ್ಲ ಮುಗಿದ ಮೇಲೆ ಆಯಿತು. ಆ ಘಟನೆ ಆದಮೇಲೆ ಆದರೂ ಕೂಡ ಪೊಲೀಸರು ಒಂದು ಕ್ರಮ ತಗೊಂಡ್ಬಿಟ್ಟು ಅಲ್ಲಿ ಬ್ಯಾರಿಕೇಡಿಂಗ್ ಎಲ್ಲ ಮಾಡಿಬಿಟ್ಟು ಎಲ್ಲಿ ಅವನು ಭರತ್ ರೆಡ್ಡಿನ ನಮ್ಮ ಮನೆ ಹತ್ರ ಬಿಟ್ಕೊಂಡಿಲ್ದಂಗೆ ಕಂಪ್ಲೀಟ್ ಪೊಲೀಸ್ ಬ್ಯಾರಿಕೇಡಿಂಗ್ ಮಾಡಿಬಿಟ್ಟು ಯಾರ್ಯಾರು ಬಂದಿಲ್ದಂಗೆ ಅಲ್ಲಾದರೂ ಸ್ಟಾಪ್ ಮಾಡಿದರೆ 7ವರೆಗೆ ಘಟನೆ ಮುಗೀತು ಫಸ್ಟ್ ಎಪಿಸೋಡು. 8 o'clock ಒಳಗಡೆ ಪೊಲೀಸರೆಲ್ಲ ಬಂದು ಕಂಪ್ಲೀಟ್ ನಮ್ಮ ಮನೆಗೆ ಬ್ಯಾರಿಕೇಡಿಂಗ್ ಮಾಡೋದ್ರ ಜೊತೆಗೆ ಆ ಬರೋ ಹಾದಿಗಳೆಲ್ಲದನ್ನು ಕೂಡ ಬ್ಯಾರಿಕೇಡಿಂಗ್ ಹಾಕಿ ಜನಗಳೆಲ್ಲರೂ ಕೂಡ ಕಳಿಸ್ಬಿಟ್ಟಿದ್ರೆ ಏನೂ ಘಟನೆ ಆಗ್ತಾ ಇದ್ದಿಲ್ಲ. ಅದನ್ನು ತಪ್ಪಿಸಿದ್ರು ಪೊಲೀಸವರು. ಮತ್ತು 9 ಗಂಟೆಗೆ ಪೊಲೀಸ್ ಎಸ್ಕಾಟಲ್ಲಿ ವಿತ್ ಪ್ರೈವೇಟ್ ಗನ್ಮೆನ್ಸ್ ಅದೇ ಭರತ್ ರೆಡ್ಡಿ ಮತ್ತೆ ಬಂದು ಮತ್ತೆ ನಮ್ಮ ಮನೆ ಮೇಲೆ ಪೆಟ್ರೋಲ್ ಬಾಂಬ್ಸು, ಬಾಟಲ್ಸು, ಕಲ್ಲುಗಳು ದಾಳಿ, ಫೈರಿಂಗು, ಆಫೀಸ್ ಮೇಲೆ ಎಲ್ಲ ಮಾಡ್ಕೊಂಡ್ಬಿಟ್ಟು ಆ ಹುಡುಗನ ಸಾಯಿಸಿತ್ತು. ನಾನು ಏನು ಮಾಡಿದೆ, ASP ಒಂದು ಇದು ನಾನು ಕಂಪ್ಲೀಟ್ ಮಾಡಿಬಿಡ್ತೀನಿ ಅಲ್ಲ, ಇದು ಕಂಪ್ಲೀಟ್ ಮಾಡ್ತೀನಿ. ಸೊ ASP DSP ಭರತ್ ರೆಡ್ಡಿ ಮೇಲೆ ಕಂಪ್ಲೇಂಟ್ ಕೊಟ್ಟು ನಾನು ನಿನ್ನೆ ಸ್ಟೇಷನ್ಗೆ ಹೋಗೋದಕ್ಕೆ ಹೋದರೆ SP ಬೇಡ ನಾವೇ ಬರ್ತೀವಿ ಅಂತೇಳಿ ಮಹಾಂತೇಶ್ ಅಂತ ಸರ್ಕಲ್ ಇನ್ಸ್ಪೆಕ್ಟರ್ನ ಕಳಿಸ್ಕೊಟ್ರು. ನಾನು ಕಂಪ್ಲೇಂಟ್ ತೊಗೊಂಡು ಅಕ್ನಾಲೇಜ್ಮೆಂಟು ಕೊಟ್ಟು ನನಗೆ FIR 1 ಅವರಲ್ಲಿ ರೆಡಿ ಮಾಡಿ ಕಳಿಸ್ತೀವಿ ಅಂತ ಹೇಳ್ಬಿಟ್ಟು ಅವ್ರು ಇದುವರೆಗೂ ಕೂಡ FIR ಕಳಿಸಿಲ್ಲ. ಬೆಳಗ್ಗೆ ಬಂದುಬಿಟ್ಟು ನಮಗೊಂದು ಲೆಟ್ರ್ ಕೊಟ್ಟರು, ನೀವು ಈಗಾಗಲೇ ಕೊಟ್ಟಿರೋಂಥ ಕಂಪ್ಲೇಂಟಲ್ಲಿ ಮುಂದುವರೆದ ಭಾಗವಾಗಿ ಈ ವಿಚಾರ ಕೂಡ ನಾವು ಎಂಕ್ವೈರಿ ಮಾಡ್ತೀವಿ ಅಂತೇಳಿ. ನಾನು ಕೊಟ್ಟಿರೋ ಕಂಪ್ಲೇಂಟ್ಸ್ 2 ಬೇರೆ. ಇದು ತಾವೇನು ಪ್ರಶ್ನೆ ಕೇಳಿದ್ರಲ್ಲ 2ವರೆ, 6ವರೆ, 9 ಗಂಟೆ ಇದೆಲ್ಲದನ್ನು ತಪ್ಪಿಸೋದಕ್ಕೆ ಅವಕಾಶ ಇದ್ದೂ ಕೂಡ ಪೊಲೀಸರು ನನ್ನ ಮೇಲೆ ಕಂಪ್ಲೀಟ್ ಫಿನಿಶ್ ಆಗಲಿ ಅಂತೇಳಿ ಕೈ ಜೋಡಿಸಿದ್ದಾರೆ ASP ಮತ್ತು DSP. ಈ ವಿಷಯದಲ್ಲಿ SP ಮತ್ತು IG ಇಬ್ಬರೂ ಕೂಡ ನೆಗ್ಲಿಜೆನ್ಸಿ ಅಂದರೆ ರಾತ್ರಿ 9 ಗಂಟೆಗೆ ಬರೋ ಇದನ್ನು ತಪ್ಪಿಸ್ಬೋದಾಗಿತ್ತು, ಯಾರು SP ಮತ್ತು IG. ಬಟ್ ಈ ASP ಅವನೇ, SP ಅವನೇ, IG ಅವನೇ, DG ಕೂಡ ಅಂತ ನಾನು ಹೇಳ್ಬೋದು. ಕಂಪ್ಲೀಟ್ ಅವನಿಗೆ ಫ್ರೀ ಹ್ಯಾಂಡೆಡ್. ಕೊನೆ ಪ್ರಶ್ನೆ ಜನಾರ್ದನ್ ರೆಡ್ಡಿ, ಆ ಕಾರಣಕ್ಕೆ ಇಷ್ಟೆಲ್ಲ ಅನಾಹುತ ಆಗಿರುವಂಥದ್ದು. ಜನಾರ್ದನ್ ರೆಡ್ಡಿ ಕೊನೆ ಪ್ರಶ್ನೆ, ಈ ದುರ್ಘಟನೆ ಬೇಕಾಯ್ತಾ ನೀವೆಲ್ಲರೂ ಒಟ್ಟಿಗೆ ಬರಲಿಕ್ಕೆ ಅಂತ? ಈ ರೀತಿಯ ಒಂದು ಘಟನೆ ಕರುಣಾಕರ್ ರೆಡ್ಡಿ ನೀವು ಒಟ್ಟಿಗೆ ನಾನು ನೋಡಿದ್ದೇ ಇಲ್ಲ ಎಷ್ಟೋ ವರ್ಷಗಳಿಂದ. ರಾಮುಲು ಮತ್ತು ನಿಮ್ಮ ನಡುವೆ ಒಂದು ರೀತಿ ಏನೋ ಒಂದು ಶೀತಲ ಸಮರ, ಕೋಲ್ಡ್ ವಾರ್ ನಡೆದಂಗೆ ನಡೆದಿತ್ತು. ಸೋಮಶೇಖರ್ ರೆಡ್ಡಿ ನಿಮ್ಗೆ ವಿರುದ್ಧ ಏನೋ ಒಂದು ಸ್ವತಃ ನಿಮ್ಮ ಪತ್ನಿಯನ್ನು ಸೋಮಶೇಖರ್ ರೆಡ್ಡಿ ವಿರುದ್ಧ ನಿಲ್ಲಿಸಿದ್ರಿ. ಅನೇಕರು ಹೇಳ್ತಾರೆ ಭರತ್ ರೆಡ್ಡಿ ಗೆಲ್ಲಲಿಕ್ಕೆ ಜನಾರ್ದನ್ ರೆಡ್ಡಿ ಮತ್ತು ಅವರ ಜೊತೆಗಾರರ ಜಗಳವೇ ಕಾರಣ ಅಂತ. ಇನ್ನು ಮುಂದಾದರೂ ಒಟ್ಟಿಗೆ ಹೋಗ್ತೀರಾ? ಪ್ರಶಾಂತ್ ಅವರೇ ನೋಡಿ, ಒಂದು ವಿಷಯ, ಬ್ಲಡ್ ಈಸ್ ಥಿಕ್ಕರ್ ದ್ಯಾನ್ ವಾಟರ್ ಅಂತೇಳಿ ಹೇಳ್ತಾರೆ ನಮ್ಮ ಹಿರಿಯರು. ಸೊ ಅದು ಅಣ್ಣ ತಮ್ಮಂದಿರ ಅನುಬಂಧ ಮತ್ತು ಸಂಬಂಧ. ಇನ್ನೊಂದು ಕಡೆ ನಮ್ಮ ಒಡ ಹುಟ್ಟಿದವನು ಆಗದೆ ಹೋದರೂ ಕೂಡ ಶ್ರೀರಾಮುಲು ನಮ್ಮ ತಾಯಿ ಮರಣ ಹೊಂದಿದಾಗ ಕೂಡ ನಾವು 3 ಅಣ್ಣ ತಮ್ಮಂದಿರ ಜೊತೆಯಲ್ಲೇ ನಮ್ಮ ತಾಯಿ ಒಂದು ಶವ ಸಂಸ್ಕಾರ ಮಾಡೋ ಟೈಮ್ನಲ್ಲಿ ಬೆಂಕಿ ಒಂದು ನಾವೇನು ತಾಯಿಗೆ ನಾವು ಇದು ಮಾಡಬೇಕಾಗಿತ್ತು, ನಮ್ಮ 3 ಜೊತೆಯಲ್ಲಿ ಶ್ರೀರಾಮುಲು ಕೂಡ ಒಂದಾಗಿರುವಂಥದ್ದು. ಹಾಗಾಗಿ ಈ ದುರ್ಘಟನೆ ಆಗಬಾರ್ದಾಗಿತ್ತು. ಒಬ್ಬ ಅಮಾಯಕ ಪ್ರಾಣ ಕಳ್ಕೊಂಡಿರೋದು ಒಂದು ಕಡೆ ದುಃಖದ ವಿಚಾರ, ಇನ್ನೊಂದು ಕಡೆ
ರಾಜಕೀಯವಾಗಿ ನಮ್ಮ ಎಲ್ಲರನ್ನೂ ಕೂಡ ನಮ್ಮ ಐಕ್ಯತೆಯನ್ನು ರಾಜ್ಯದ ಜನರು ನೋಡೋದಕ್ಕೆ ಅವರ ವಿನಾಶಕಾಲಿ ವಿಪರೀತ ಬುದ್ಧಿ ಅನ್ನೋ ರೀತಿಯಲ್ಲಿ ಇವತ್ತು ರಾಜ್ಯದ ಜನರಿಗೆ ತೋರಿಸ್ಕೊಟ್ಟಿರೋದು ಕೂಡ ಒಂದು ವಿಷಯ ಆಗಿರ್ಬೋದು. ಎಸ್, ಧನ್ಯವಾದ ಜನಾರ್ದನ್ ರೆಡ್ಡಿ ಅವರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ 1 ಗಂಟೆಯ ಕಾಲ ನಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಪ್ರಶಾಂತ್. ಇದರೊಂದಿಗೆ ಇವತ್ತಿನ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.